ನಮ್ಮನ್ನ ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರ ಪಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಇರುತ್ತದೆ. ಸಮಯ ಸಂದರ್ಭ ಬಂದಾಗ ಮಾತ್ರ ಅವುಗಳ ಬೆಲೆ ಏನು ಎನ್ನುವುದು ನಮಗೆ ತಿಳಿಯುತ್ತದೆ. ಬೇರೆಯವರ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವವರ ಜಾಗದಲ್ಲಿ ಯಾವತ್ತಿಗೂ ಕೂಡ ಕುಳಿತುಕೊಳ್ಳಬೇಡಿ. ಏಕೆಂದರೆ ಅಲ್ಲಿಂದ ನೀವು ಎದ್ದು ಹೋದ ಮೇಲೆ ಮುಂದಿನ ಚರ್ಚೆ ಎನ್ನುವುದು ನಿಮ್ಮ ಬಗ್ಗೆಯೇ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಅಳುವಾಗ ಒಬ್ಬನೇ ಅಳಬೇಕು, ನಗುವಾಗ ಗುಂಪಿನಲ್ಲಿ ನಗಬೇಕು. ಗುಂಪಿನಲ್ಲಿ ಅತ್ತರೆ ನಾಟಕ ಎಂದು ಹೇಳುತ್ತಾರೆ, ಒಬ್ಬನೇ ನಕ್ಕರೆ ಹುಚ್ಚ ಎಂದು ಹೇಳುತ್ತಾರೆ. ಒಟ್ಟಿನಲ್ಲಿ ಮನುಜ ಹೇಗೆ ಇದ್ದರೂ ಕೂಡ ಮಾತನಾಡುವಂಥವರು ಮಾತನಾಡಿಯೇ ಆಡುತ್ತಾರೆ. ಅಂಥವರ ಮಾತಿನ ಬಗ್ಗೆ ತಲೆಯನ್ನ ಕೆಡಿಸಿಕೊಂಡು ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನ ಏಕೆ ಹಾಳು ಮಾಡಿಕೊಳ್ಳಬೇಕು? ನಿಮ್ಮ ಜೀವನ ಎನ್ನುವುದು ಅಮೂಲ್ಯವಾದದ್ದು. ಆ ಜೀವನವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಮನುಷ್ಯ ಕಲಿಯಬೇಕು. ಇಂದು ಜೀವನ ಕಷ್ಟಕರವಾಗಿದೆ ನಿಜ, ನಾಳೆ ಇನ್ನಷ್ಟು ಕಷ್ಟಕರವಾಗಿರಬಹುದು. ಆದರೆ ನಾಡಿದ್ದು ತುಂಬಾನೇ ಸುಂದರವಾಗಿ ಇರುತ್ತದೆ. ಕಷ್ಟ ಮನುಷ್ಯನ ಕುಗ್ಗಿಸೋಕೆ ಬರುವುದಿಲ್ಲ, ಬದಲಾಗಿ ಅವನನ್ನು ಬಲಿಷ್ಠಗೊಳಿಸುವುದಕ್ಕೆ ಬರುತ್ತದೆ. ಈ ಸತ್ಯವನ್ನ ಅರಿತು ಜೀವನವನ್ನ ಮಾಡಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ ಆದರೆ ಇನ್ನೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನ ಮನುಜ ಯಾವುದೇ ಕಾರಣಕ್ಕೂ ಕೂಡ ತೋರಿಸಬಾರದು. ಹಾಗೂ ವಿರುದ್ಧವಾಗಿರುವಂತಹ ದಿನಗಳಲ್ಲಿ ಮನುಜನು ತಾಳ್ಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ನೀವು ಮಾಡುವಂತಹ ಕರ್ಮಗಳ ಮೇಲೆ ನಂಬಿಕೆಯನ್ನ ಇಡಿ, ನಿಮ್ಮ ರಾಶಿಗಳ ಮೇಲೆ ಅಲ್ಲವೇ ಅಲ್ಲ. ರಾಮ ರಾವಣನದ್ದು ಒಂದೇ ರಾಶಿ ಆಗಿತ್ತು. ಅವರವರ ಕರ್ಮ ಅವರು ಅನುಭವಿಸಿದರು. ಹಾಗೆಯೇ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಶಿಯ ಮೇಲೆ ನಂಬಿಕೆಯನ್ನ ಇಡುವುದಕ್ಕೆ ಹೋಗಬಾರದು. ನಮ್ಮ ಪರಿಶ್ರಮದ ಮೇಲೆ ನಂಬಿಕೆಯನ್ನ ಇಟ್ಟು ನಾವು ಮಾಡುತ್ತಿರುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಬೇಕು. ಆಗ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದಂತಹ ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರುವುದನ್ನು ನಾವು ನೋಡಬಹುದು. ಗೌರವ ಕೊಟ್ಟು ಮಾತನಾಡುತ್ತಾರೆ ಅಂದ ಮಾತ್ರಕ್ಕೆ ಅವರನ್ನ ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮನುಜ. ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಂಬಿಕೆಗಿಂತ ಮೊದಲು 100 ಸಲ ಯೋಚನೆಯನ್ನ ಮಾಡಿ. ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ಕೂಡ ನಮ್ಮ ನಾಲಿಗೆಯನ್ನ ಕಚ್ಚಿಬಿಡುತ್ತದೆ. ಹಾಗಾಗಿ ಯಾವ ವ್ಯಕ್ತಿಯ ಮೇಲೆಯೂ ಕೂಡ ನೀವು ನಂಬಿಕೆಯನ್ನ ಬೆಳೆಸಿಕೊಳ್ಳುವ ಮೊದಲು ನಿಮ್ಮ ತನವನ್ನ ನೀವು ಬೆಳೆಸಿಕೊಳ್ಳಿ. ಆಗ ಎಲ್ಲವೂ ಕೂಡ ಬದಲಾವಣೆ ಎನ್ನುವುದು ತನ್ನಿಂದ ತಾನೇ ಆಗಲು ಶುರುವಾಗುತ್ತದೆ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲವೇ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತಲೂ ಕೂಡ ಸರಳವಾದದ್ದು ಯಾವುದೂ ಕೂಡ ಇಲ್ಲ. ಆದರೆ ಅದರ ಒಂದು ರಭಸಕ್ಕೆ ಎಲ್ಲವನ್ನೂ ಕೂಡ ಸೋಲಿಸುವಂತಹ ಸಾಮರ್ಥ್ಯ ಇದೆ. ಹಾಗೆಯೇ ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇದ್ದರೆ ನೀನು ಜೀವನದಲ್ಲಿ ಏನು ಬೇಕಾದರೂ ಕೂಡ ಮಾಡಿ ತೋರಿಸಬಹುದು. ಆಗುವುದೆಲ್ಲ ಒಳ್ಳೆಯದೇ ಎನ್ನುವ ನಂಬಿಕೆ ಇರಲಿ. ಬದುಕಿದರೆ ಹೀಗೆ ಬದುಕಬೇಕು. ನಿಮ್ಮನ್ನ ಕಳೆದುಕೊಂಡವರೇ ಪಶ್ಚಾತ್ತಾಪ ಪಡುವ ಹಾಗೆ ಇರಬೇಕು. ನಿಮ್ಮನ್ನ ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ಬದುಕಿ ತೋರಿಸಬೇಕು. ಕರ್ಮ ಎನ್ನುವುದು ಹೇಳುತ್ತದೆ, ಇಂದು ನೀನು ಏನು ಮಾಡುತ್ತಾ ಇರುವೆಯೋ, ನೀನು ಏನನ್ನ ಕೊಡುತ್ತಾ ಇರುವೆಯೋ ಅದನ್ನೇ ಮುಂದಿನ ದಿನಮಾನಗಳಲ್ಲಿ ನೀನು ಅನುಭವಿಸುತ್ತೀಯಾ ಎಂದು. ಕರ್ಮದ ಬಗ್ಗೆ ಎಚ್ಚರಿಕೆ ಎನ್ನುವುದು ಇರಲಿ. ನೀವು ಮಾಡುತ್ತಿರುವಂತಹ ಕರ್ಮವೇ ನಿಮ್ಮ ಜೀವನಕ್ಕೆ ಬುನಾದಿ ಆಗಬಹುದು. ನಿಮ್ಮ ಜವಾಬ್ದಾರಿಗಳಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಓಡಿ ಹೋಗಲೇಬಾರದು. ನಿಮ್ಮ ಜವಾಬ್ದಾರಿಗಳನ್ನು ನೀವು ಪೂರ್ಣ ಶ್ರದ್ಧೆಯಿಂದ ನಿರ್ವಹಿಸುವುದನ್ನು ಕಲಿಯಬೇಕು.
ನಿಮ್ಮ ಭವಿಷ್ಯವು ಕೂಡ ಸ್ಪಷ್ಟವಾಗಿ ಇಲ್ಲದೆ ಇದ್ದಾಗ ಪ್ರಸ್ತುತವನ್ನು ಉತ್ತಮಗೊಳಿಸುವತ್ತ ನಿಮ್ಮ ಗಮನ ಎನ್ನುವುದು ಇರಬೇಕು. ಆಗ ನಿಮ್ಮ ಭವಿಷ್ಯ ಎನ್ನುವುದು ತನ್ನಿಂದ ತಾನೇ ಉಜ್ವಲವಾಗುವುದು. ಮನಸ್ಸು ನಿಮ್ಮ ಒಳ್ಳೆಯ ಸ್ನೇಹಿತ, ಗೆಳೆಯ ಆಗಿರಬಹುದು ಅಥವಾ ಶತ್ರುವು ಕೂಡ ಆಗಿರಬಹುದು. ಆತನನ್ನ ಗೆಳೆಯನನ್ನಾಗಿ ಮಾಡಿಕೊಳ್ಳುವುದು ಅಥವಾ ಶತ್ರುವನ್ನಾಗಿ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿಯೇ ಇದೆ. ನೀವು ಮನಸ್ಸಿನ ಮಾತನ್ನ ಕೇಳಿದರೆ ಯಾವುದೂ ಕೂಡ ಅಡಚಣೆಗಳು ಜೀವನದಲ್ಲಿ ಉದ್ಭವ ಆಗುವುದೇ ಇಲ್ಲ. ಯಾವುದೂ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ನಿಮ್ಮ ತೊಂದರೆಯೂ ಕೂಡ ಅಲ್ಲವೇ ಅಲ್ಲ. ನೀವು ಯೋಚನೆಯನ್ನ ಮಾಡಿ ನೋಡಿದಾಗ ಪ್ರತಿಯೊಂದು ತೊಂದರೆಗಳಿಗೂ ಕೂಡ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನೀವೇ ಸತ್ಯವಂತರಾಗಿರಿ. ಕರ್ಮಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನೀವೇ ಧರ್ಮವನ್ನ ಪಾಲನೆ ಮಾಡಿ. ಧರ್ಮ ಎನ್ನುವುದು ನಿಮ್ಮನ್ನ ಪಾಲನೆ ಮಾಡುತ್ತದೆ, ನಿಮ್ಮನ್ನ ರಕ್ಷಣೆಯನ್ನ ಮಾಡುತ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಎಲ್ಲವನ್ನ ನನ್ನ ಕೈಗೆ ಬಿಟ್ಟು ಬಿಡು, ಮಾಡುವುದಷ್ಟೇ ನಿನ್ನ ಕೆಲಸ. ನೀನು ಕೆಲಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಆ ನಿನ್ನ ಶ್ರದ್ಧೆಗೆ ತಕ್ಕ ರೀತಿಯ ಪರಿಹಾರವನ್ನ ಕಾಲಾನಂತರದಲ್ಲಿ ಸಮಯವೇ ನಿನಗೆ ಮರುಕಳಿಸುವಂತೆ ಮಾಡುತ್ತದೆ. ಇತರರಿಗೆ ಕೆಡಕನ್ನ ಬಯಸಿದರೆ ನಿನಗೂ ಕೂಡ ಕೆಡಕು ಎನ್ನುವುದು ಹಾಗೆ ಆಗುತ್ತದೆ. ಇದನ್ನ ಮಾತ್ರ ಮರೆಯಲೇಬೇಡ ಎಂದು ಹೇಳುತ್ತದೆ ಶ್ರೀಕೃಷ್ಣ ಪರಮಾತ್ಮ. ಯಾವಾಗ ಮನುಷ್ಯನು ತಾನು ಮಾಡಿರುವಂತಹ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎನ್ನುವಂತಹ ಜ್ಞಾನವನ್ನ ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ. ಜೊತೆಗೆ ಇದ್ದವರು ಬದಲಾಗುತ್ತಿದ್ದಾರೆ ಎಂದು ಬೇಸರಗೊಳ್ಳುವುದಕ್ಕೆ ಹೋಗಲೇಬೇಡ. ಬದಲಾಗುವವರು ಆಗಲಿ ಬಿಡಿ. ಜನರು ಬಣ್ಣವನ್ನ ಬದಲಾಯಿಸಿದರೆ ದೇವರು ಸಮಯವನ್ನೇ ಬದಲಾಯಿಸುತ್ತಾನೆ. ಬಲ ಇದೆ ಅಂತ ಅಹಂಕಾರವನ್ನ ಪಡುವುದಕ್ಕೆ ಹೋಗಬೇಡ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ಹಾಗೆಯೇ ಜೀವನದಲ್ಲಿ ಬಲ ಅಧಿಕಾರ ಇದೆ ಅಂತ ನೀವು ಎಂದಿಗೂ ಕೂಡ ಹಾರಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಮಯಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾವುದನ್ನ ಯಾವಾಗ ಎಲ್ಲಿ ಕಸಿದುಕೊಳ್ಳಬೇಕೋ ಅಲ್ಲಿ ಖಂಡಿತವಾಗಿಯೂ ಅದು ಕಸಿದುಕೊಳ್ಳುತ್ತದೆ. ಯಾವ ರಾಜನೂ ಕೂಡ ಸದಾಕಾಲ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತನಾಗಿಯೇ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಬಡವನೂ ಕೂಡ ಕೊನೆಯವರೆಗೂ ಬಡವನಾಗಿಯೇ ಇರುವುದೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮವಾಗಿದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನುಂಗಿ ಮುಂದುವರಿಯುವುದನ್ನ ಕಲಿಯಬೇಕು. ಒಬ್ಬ ವ್ಯಕ್ತಿ ಸ್ವಲ್ಪ ಕಠೋರವಾಗಿ ಇರುವುದನ್ನ ಕಲಿಯಬೇಕು, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿ ನುಡಿಗಳನ್ನು ಕೂಡ ನಮ್ಮ ದೌರ್ಬಲ್ಯ ಅಥವಾ ನಟನೆ ಎಂದು ಪರಿಗಣನೆಯನ್ನ ಮಾಡಲಾಗುತ್ತದೆ. ಹಾಗಾಗಿ ಕಾಲ, ಸಮಯ, ಸಂದರ್ಭಗಳಿಗೆ ಅನುಗುಣವಾಗಿ ಇಂದು ನೀವು ಎಲ್ಲಿ ಹೇಗೆ ವರ್ತನೆಯನ್ನ ತೋರಬೇಕೋ ಆ ರೀತಿಯ ವರ್ತನೆಯನ್ನ ತೋರಿಸುವುದಕ್ಕೆ ಹೋಗಲೇಬೇಕು. ನಿನ್ನ ಕಣ್ಣೀರು ಮತ್ತು ನೋವುಗಳನ್ನು ನಿನ್ನನ್ನ ಅಥವಾ ನನ್ನನ್ನು ಬಿಟ್ಟರೆ ಯಾರೂ ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯ. ನಿನ್ನನ್ನು ತುಳಿದವರೇ ನಿನ್ನನ್ನು ಬಂದು ಕ್ಷಮೆ ಕೇಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ತಾಳ್ಮೆಯಿಂದ ಕಾದು ನೋಡು, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನೀವು ಸತ್ಯವಾಗಿ ಇದ್ದಾಗ ಮಾತ್ರ ಕಣ್ಣುಗಳಿಂದ ನೀರು ಬರುತ್ತದೆ ಮತ್ತು ನಿಮ್ಮ ಅರ್ಥ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ನಿಮ್ಮನ್ನು ಅರ್ಥೈಸಿಕೊಳ್ಳುತ್ತಾರೆ. ನೀವು ಪ್ರಾಮಾಣಿಕವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ದೇವರು ಕೊಟ್ಟು ಕೂಡ ನೋಡುತ್ತಾನೆ, ಅದೇ ರೀತಿಯಾಗಿ ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಅರಿತು ಬಾಳಲೆಂದು ಬೀಳಿಸಿಯೂ ಕೂಡ ನೋಡುತ್ತಾನೆ. ನಮಗೆ ತಿಳಿಯದ ಹಾಗೆ ಮತ್ತೆ ಅವನೇ ಕೈ ಹಿಡಿದು ಎತ್ತಿಯೂ ಕೂಡ ನೋಡುತ್ತಾನೆ. ಇದನ್ನ ಅರಿತರೆ ಇಲ್ಲೇ ಸ್ವರ್ಗ, ಅರಿಯದೇ ಇದ್ದರೆ ಇಲ್ಲೇ ನರಕ. ತನ್ನ ಮನಸ್ಸನ್ನ ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮವಾಗಿರುವಂತಹ ಸ್ನೇಹಿತ.
ತನ್ನ ಮನಸ್ಸನ್ನ ಗೆಲ್ಲಲು ಆಗದೇ ಇರುವಂತಹ ವ್ಯಕ್ತಿಗೆ ತನ್ನ ಮನಸ್ಸೇ ಶತ್ರು ಇದ್ದ ಹಾಗೆ. ನಿಂದಿಸಲಿ, ನೋಯಿಸಲಿ, ಶಪಿಸಲಿ, ಬೇಕಾದರೆ ಮನ ಬಂದಂತೆ ಕೂಗಾಡಲಿ, ನೀನು ಸುಮ್ಮನೆ ಇದ್ದು ಬಿಡು. ಅವರವರ ಕರ್ಮಫಲವನ್ನು ಅವರೇ ಜೀವನದ ಉದ್ದಕ್ಕೂ ಅನುಭವಿಸುವಂತಹ ಸಮಯ ಸಂದರ್ಭ ಎನ್ನುವುದು ಬಂದೇ ಬರುತ್ತದೆ. ಕಾಲಕ್ಕೆ ಸಮಯಕ್ಕೆ ಗೊತ್ತಿದೆ ಯಾವಾಗ ಏನನ್ನ ಕರುಣಿಸಬೇಕು, ಯಾವಾಗ ಏನನ್ನ ಕರುಣಿಸಬಾರದು ಎನ್ನುವುದು. ಹಾಗಾಗಿ ನಿನ್ನ ಸಮಯಕ್ಕೆ ನೀನು ಕಾಯುತ್ತಾ ಕುಳಿತುಕೊಳ್ಳುವುದು ಒಳ್ಳೆಯದು. ಎಲ್ಲರಿಗೂ ಒಂದು ಸಮಯ ಬರಲೇಬೇಕು ಅಲ್ಲವೇ? ಒಳ್ಳೆಯದು ಆದ ಮೇಲೆ ಕೆಟ್ಟದ್ದು ಹೇಗೆ ಬರುತ್ತದೆಯೋ ಅದೇ ರೀತಿಯಾಗಿ ಕೆಟ್ಟದ್ದು ಆದ ಮೇಲೆ ಒಳ್ಳೆಯದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಹೇಗೆ ಹಗಲು ಆದ ಮೇಲೆ ರಾತ್ರಿ ಎನ್ನುವುದು ಬರುತ್ತದೆಯೋ ಅದೇ ರೀತಿಯಾಗಿ ರಾತ್ರಿ ಮುಗಿದ ಮೇಲೆ ಬೆಳಕು ಎನ್ನುವುದು ಬರಲೇಬೇಕು. ನಾವು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಇರಬಹುದು, ಆದರೆ ಜೀವನ ಎನ್ನುವುದು ಎಲ್ಲವನ್ನೂ ಕೂಡ ಕಲಿಸಿಕೊಡುತ್ತದೆ. ಇಲ್ಲಿ ಯಾರು ನಮ್ಮವರು, ಯಾರು ನಮ್ಮವರಲ್ಲ ಎನ್ನುವಂತಹ ಸತ್ಯವನ್ನು ನಮಗೆ ಅರಗಿಸಿಕೊಳ್ಳುವಂತೆ ಮಾಡುತ್ತದೆ. ಸಮಯ ಬಂದಾಗ ಎಲ್ಲವೂ ನಿನಗೆ ತಿಳಿಯುವುದು. ನಮ್ಮ ಶತ್ರುಗಳು ಯಾರು, ನಮ್ಮ ಮಿತ್ರರು ಯಾರು, ನಮ್ಮ ಸಂಬಂಧಿಕರು ಯಾರು, ನಮ್ಮ ಸ್ನೇಹಿತರು ಬಳಗದವರು ಯಾರು ಎನ್ನುವುದು ನಿಮಗೆ ಸಮಯವೇ ತಕ್ಕ ರೀತಿಯಲ್ಲಿ ಕಲಿಸುವುದು. ನಮ್ಮನ್ನು ಯಾರೋ ಮೋಸ ಮಾಡಿದ್ದಾರೆ ಎಂದು ನೊಂದಿಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋಗಿದ್ದೇವೆ ಎಂದು ಸಮಾಧಾನ ಪಡೆದುಕೊಳ್ಳುವುದು ಒಳ್ಳೆಯದು ಅಲ್ಲವೇ? ನಿನ್ನ ಖುಷಿಯ ಬೀಗದ ಕೈ ನಿನ್ನಲ್ಲಿಯೇ ಇರಲಿ. ಮತ್ತೊಬ್ಬರ ಬಳಿ ಎಂದಿಗೂ ಕೂಡ ಕೊಡುವುದಕ್ಕೆ ಹೋಗಲೇಬೇಡ. ನೀವು ಒಂಟಿ ಅಂತ ನಿಮಗೆ ಅನಿಸುತ್ತಾ ಇದೆಯೇ? ಸೂರ್ಯನೂ ಕೂಡ ಒಂಟಿ, ಚಂದ್ರನೂ ಕೂಡ ಒಂಟಿ. ಆದರೂ ಕೂಡ ದಿನಾಲೂ ಕೂಡ ಅವನು ಪ್ರಪಂಚವನ್ನೇ ಬೆಳಗುತ್ತಿದ್ದಾನೆ ಅಲ್ಲವೇ? ಹಾಗಾಗಿ ಒಂಟಿಯಾಗಿ ಇರುವುದೇ ಒಮ್ಮೊಮ್ಮೆ ಒಳ್ಳೆಯದು ಎಂದು ಅನಿಸುತ್ತದೆ. ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ. ಬದುಕಿದ್ದಾಗ ಎದ್ದು ಏನಾದರೂ ಸಾಧನೆಯನ್ನು ಮಾಡು. ಖಂಡಿತವಾಗಿಯೂ ಕೂಡ ಜೀವನವನ್ನು ಸಾರ್ಥಕ ಮಾಡಿಕೋ. ಸ್ವಾಭಿಮಾನ ಕಳೆದುಕೊಂಡು ಸಾವಿರಾರು ಜನಗಳ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಮೇಲು. ಅದು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಸ್ವಾಭಿಮಾನವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡಿ. ಅದು ಖಂಡಿತವಾಗಿಯೂ ಕೂಡ ಜೀವನಕ್ಕೆ ಒಳ್ಳೆಯದಲ್ಲ. ಕಣ್ಣೀರು ಬರಿಸುವಂತಹ ಕಷ್ಟಗಳು ನಮಗೆ ಬೇಕು. ಆಗಲೇ ಆ ಕಣ್ಣೀರು ಒರೆಸುವಂತಹ ಬೆರಳು ಯಾವುದು ಎನ್ನುವುದು ನಮಗೆ ತಿಳಿಯುವುದು. ಹಾಗಾಗಿ ನಿಮ್ಮ ಕಣ್ಣೀರನ್ನು ಅಥವಾ ನಿಮ್ಮ ದುಃಖ, ನಿಮ್ಮ ಪರಿಸ್ಥಿತಿಗಳು ಬರುವಾಗ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಆಗ ಮಾತ್ರ ಗೊತ್ತಾಗುವುದು ಯಾರು ನಿಜವಾದ ಸಂಬಂಧಿಕರು ಎಂದು. ನೀವು ಯೋಚನೆ ಮಾಡದೆಯೇ ಹೇಳುವಂತಹ ಒಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷವೂ ಕೂಡ ಯೋಚನೆ ಮಾಡುವ ರೀತಿಯಲ್ಲಿ ಮಾಡುತ್ತದೆ. ಹಾಗಾಗಿ ಏನೇ ಹೇಳಿದರೂ ಕೂಡ ಯೋಚನೆಗಳನ್ನು ಮಾಡಿ ಹೇಳಬೇಕಾಗುತ್ತದೆ. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರುತ್ತದೆ. ಹಾಗಾಗಿ ಇಂದಿನ ಜನರು ಕೂಡ ಅಷ್ಟೇ. ಸುಳ್ಳಿಗೆ ಕೊಡುವಂತಹ ಪ್ರಾಮುಖ್ಯತೆ ಸತ್ಯಕ್ಕೆ ಕೊಡುವುದಿಲ್ಲ. ಅರ್ಥಾತ್ ಒಳ್ಳೆಯವರಿಗೆ ಕೊಡಬೇಕಾಗಿರುವಂತಹ ಪ್ರಾಮುಖ್ಯತೆ ಅವರು ಸುಳ್ಳಿನ್ನೇ ಆಡುವಂಥವರಿಗೆ ಅಥವಾ ಮೋಸಗಾರರಿಗೆ ಅತಿಯಾಗಿ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ನೀವು ಸೂರ್ಯನಂತೆ ಪ್ರಕಾಶಿಸಲು ಬಯಸುವುದೇ ಆದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಬೇಕು. ಓಡಲು ಸಾಧ್ಯವಾಗದೇ ಇದ್ದಲ್ಲಿ ನಿಧಾನವಾಗಿ ನಡೆದುಕೊಂಡು ಆದರೂ ಕೂಡ ಗುರಿಯನ್ನು ಮುಟ್ಟಬೇಕು. ಆದರೆ ಎಂದಿಗೂ ಕೂಡ ಹಿಂದೇಟನ್ನು ಹಾಕುವುದಕ್ಕೆ ಹೋಗಲೇಬಾರದು. ಒಟ್ಟಿನಲ್ಲಿ ನಾವು ಅಂದುಕೊಂಡಂತಹ ಕೆಲಸ, ನಾವು ಅಂದುಕೊಂಡಂತಹ ಗುರಿಯನ್ನು ಮಾಡಿ ಸಾಧಿಸಿ ತೋರಿಸುವಂತೆ ಆಗಬೇಕು. ಜೀವನದಲ್ಲಿ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ ಈ ವ್ಯಕ್ತಿ ಎಂದು ಹೀಯಾಳಿಸಿದವರೇ ಮುಂದೊಂದು ದಿನ ಕರೆದು ಸನ್ಮಾನಿಸಬೇಕು. ಆ ರೀತಿಯಾಗಿ ನೀವು ಬೆಳೆದು ತೋರಿಸಬೇಕು. ಪ್ರಯತ್ನ ಎನ್ನುವಂತಹ ಚಂದ್ರನನ್ನು ಬೆಳಗಿಸಿದರೆ ಯಶಸ್ಸು ತುಂಬಾ ಬೆಳದಿಂಗಳು ಸಿಗುತ್ತದೆ. ಹಾಗಾಗಿ ಪ್ರಯತ್ನ ಎನ್ನುವಂಥದ್ದನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡುವುದನ್ನು ಕಲಿತುಕೊಳ್ಳಬೇಕು. ಯಶಸ್ಸು ತನ್ನಿಂದ ತಾನೇ ಸಿಕ್ಕೇ ಸಿಗುತ್ತದೆ. ಎಷ್ಟೇ ಕೋಟಿ ಹಣವಿದ್ದರೂ ಕೂಡ ದೇವರು ಕೊಟ್ಟಿರುವಂತಹ ಆಯಸ್ಸು ಮೀರಿ ಒಂದೇ ಒಂದು ಕ್ಷಣವೂ ಕೂಡ ಮನುಷ್ಯ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬದುಕಿರುವಷ್ಟು ದಿನ ಒಳ್ಳೆಯದನ್ನೇ ಬಯಸಿ, ಒಳ್ಳೆಯ ಕಾರ್ಯಗಳನ್ನೇ ಮಾಡಿ, ಒಳ್ಳೆಯ ಆಲೋಚನೆಗಳನ್ನೇ ಮಾಡಿ, ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನೇ ಸೃಷ್ಟಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ
ಬಳಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸಕಾರಾತ್ಮಕ ಭಾವನೆಗಳನ್ನು ಮೈಗೂಡಿಸಿಕೊಳ್ಳಿ. ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಆಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತಾ ಮುಂದುವರಿಯುತ್ತವೆ. ಒಳ್ಳೆಯ ಕೆಲಸ ಮಾಡದೆಯೇ ಯಾರೂ ಕೂಡ ದೊಡ್ಡವರು ಅನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಕೂಡ ಚಿಕ್ಕವರು ಎಂದು ಗುರುತಿಸಿಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಒಳ್ಳೆಯತನ ನಿಮ್ಮಲ್ಲಿ ಇದ್ದರೆ ನಿಮಗೆ ಏನು ದಕ್ಕಬೇಕೋ ಅದು ಕಾಲಾನಂತರದಲ್ಲಿ ಸಮಯ ಕೂಡಿ ಬಂದಾಗ ದಕ್ಕುತ್ತದೆ. ಕೇವಲ ಪ್ರಯತ್ನ ಪಡುವುದು ಮಾತ್ರ ನಿಮ್ಮ ಕೆಲಸವಾಗಬೇಕು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಬೆಳೆದಿಲ್ಲ, ಬೆಳೆಯಲು ಕೂಡ ಸಾಧ್ಯವಾಗಿಲ್ಲ. ಒಮ್ಮೆ ನೀವು ಕೇಳಿ ನೋಡಿ ಬೆಳೆದಿರುವಂಥವರನ್ನ, ಅವರ ಪ್ರಯಾಣದ ಹಾದಿ ಯಾವ ರೀತಿಯಾಗಿ ಇತ್ತು ಎಂದು. ಆಗ ನಿಮಗೆ ಅವರು ಸವಿಸ್ತಾರವಾಗಿ ವಿವರಿಸುತ್ತಾರೆ. ಬೆಳೆಯಬೇಕು ಅಂದರೆ ಒಮ್ಮೊಮ್ಮೆ ಮೂಗರಾಗಿ ಇರಬೇಕು, ಇನ್ನೊಮ್ಮೆ ಹುಚ್ಚರಂತೆಯೂ ಕೂಡ ಇರಬೇಕಾಗುತ್ತದೆ. ಮತ್ತೊಮ್ಮೆ ಮಾತು ಬಂದರೂ ಕೂಡ ಮಾತನಾಡುವಂತೆ ಇರುವುದಿಲ್ಲ. ಹಾಗೆ ಸುಖ ಸುಮ್ಮನೆ ನಿಮ್ಮ ಪಾಡಿಗೆ ನೀವಿದ್ದರೂ ಕೂಡ ನಿಮ್ಮನ್ನು ಕೆಣಕುವಂತಹ ಪ್ರಯತ್ನ ಮೇಲಿಂದ ಮೇಲೆ ಆಗುತ್ತಲೇ ಇರುತ್ತದೆ. ಏಕೆ ಎಂದರೆ ನೀವು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುತ್ತಿರುತ್ತೀರಾ, ನೀವು ಸಾಧನೆಯ ಹಾದಿಯನ್ನು ಮೆಟ್ಟುತ್ತಿರುತ್ತೀರಾ. ಅದನ್ನು ನೋಡಲು, ಅದನ್ನು ನೋಡಿ ಸಹಿಸಿಕೊಳ್ಳಲು ಆಗದೇ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಟೀಕೆ ಮಾಡುವುದಕ್ಕೆ ಅಥವಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದಕ್ಕೆ, ಇಲ್ಲ ಸಲ್ಲದ ನಿಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಡುವುದಕ್ಕೆ ಬರುತ್ತಾರೆ. ಅಂಥವರ ಮಾತಿಗೆ, ಅಂಥವರ ಯೋಚನೆಗಳಿಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಆ ಸಮಯಕ್ಕೆ ಸ್ವಲ್ಪ ನಕ್ಕು ಮುಂದೆ ಸಾಗಿಬಿಡಬೇಕು. ಖಂಡಿತವಾಗಿಯೂ ಕೂಡ ಕೆಸರಲ್ಲಿ ಕಲ್ಲನ್ನು ಒಗೆದರೆ ನಮ್ಮ ಮೇಲೆ ಕೆಸರು ಸಿಡಿಯುತ್ತದೆ. ಅದೇ ರೀತಿಯಲ್ಲಿ ಅಂತಹ ಸಂದರ್ಭಗಳಲ್ಲಿ ನಾವು ತಪ್ಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಸುಖ ಸುಮ್ಮನೆ ನಾವು ಮಾತನಾಡುವುದಕ್ಕೆ ನಿಂತಾಗ ಖಂಡಿತವಾಗಿಯೂ ಕೂಡ ಮಾತಿಗೆ ಮಾತು ಬೆಳೆದು ಅದು ಜಗಳಕ್ಕೆ ಪರಿವರ್ತನೆ ಆಗಿ ಮುಂದೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತದೆ. ಅವರು ಕೂಡ ಬಯಸಿದ್ದು ಅದನ್ನೇ. ಹಾಗಾಗಿ ನೀವು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುತ್ತಿರುವಾಗ ಹಲವಾರು ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಯಾವ ಟೀಕೆ ಟಿಪ್ಪಣಿಗಳನ್ನು ಕೂಡ ನಿಮ್ಮ ಮಾತಿನ ಮುಖಾಂತರ ಉತ್ತರವನ್ನು ಕೊಡುವುದಕ್ಕೆ ಹೋಗಬಾರದು. ನಿಮ್ಮ ಕೆಲಸ ಕಾರ್ಯದ ಮೂಲಕ, ನಿಮ್ಮ ಸಾಧನೆಯ ಮುಖಾಂತರ ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಬೆಳೆದಿಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಏನೇ ಬಂದರೂ ಕೂಡ ಎಲ್ಲವನ್ನ ಸಹಿಸಿಕೊಳ್ಳುವಂಥವರು ನೀವಾಗಬೇಕು. ಅಂದಾಗ ಮಾತ್ರ ನೀವು ಅಂದುಕೊಂಡಂತಹ ಹೆಜ್ಜೆಯನ್ನು, ನೀವು ಅಂದುಕೊಂಡಂತಹ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುವುದು. ಮನುಷ್ಯ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ, ಅದೇ ಮನುಷ್ಯ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಮಾತನಾಡುವವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜನರು ಹೇಗೆ ಇದ್ದರೂ ಕೂಡ ಮಾತನಾಡುತ್ತಾರೆ. ಅಂಥವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೇವಲ ನಿಮ್ಮ ಕೆಲಸ ಕಾರ್ಯ ಏನು ಎನ್ನುವುದನ್ನು ಮಾತ್ರ ತಲೆ ಕೆಡಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಮಾಡಬೇಕಾಗಿರುವಂತಹ ಕೆಲಸ, ಆಗಬೇಕಾಗಿರುವಂತಹ ಕೆಲಸ, ಮುಂದೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಯೋಚನೆಗಳನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಎಲ್ಲರಿಗೂ ಕೂಡ ಒಳ್ಳೆಯವರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಎಲ್ಲರಿಗೂ ಕೂಡ ಕೆಟ್ಟವರಾಗಿ ಇರುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಆ ವ್ಯಕ್ತಿ ಕೆಟ್ಟವನು ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಎಂದರೆ ಆ ಸಮಯ ಸಂದರ್ಭ ಆ ವ್ಯಕ್ತಿಯನ್ನು ಆ ರೀತಿಯಾಗಿ ವರ್ತನೆಯನ್ನು ಮಾಡುವಂತೆ ಮಾಡಿರಬಹುದು. ಹಾಗೆಯೇ ನಾವು ಕೇವಲ ಒಳ್ಳೆಯವರು ಅಥವಾ ಕೆಟ್ಟವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬಾರದು. ನಮ್ಮ ಕೆಲಸ ಕಾರ್ಯ ಏನಿದೆ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಿರ್ವಹಿಸಬೇಕು. ಮರದಿಂದ ಕೆಳಗೆ ಬಿದ್ದಿರುವಂತಹ ಹೂವು ಮತ್ತೆ ಅರಳುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟಿಕೊಳ್ಳುತ್ತವೆ. ಅದೇ ರೀತಿಯಾಗಿ ಜನರು ಏನೇ ಹೇಳಲಿ,
ನಾವು ಮಾತ್ರ ಗಟ್ಟಿಯಾಗಿ ಇರಬೇಕು. ಏನೇ ಹೇಳಿದರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ಮುಂದುವರಿಯುವುದನ್ನು ಕಲಿಯಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಇದುವರೆಗೂ ಕೂಡ ನಾವು ಏನು ಕಳೆದುಕೊಂಡಿದ್ದೀವಿ ಅನ್ನುವುದಕ್ಕಿಂತ ಏನು ಇನ್ನು ಜೀವನದಲ್ಲಿ ಮುಂದೆ ಎಷ್ಟು ಬೆಳೆಯಬೇಕಿದೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು. ಯಾರು ನಿಮ್ಮ ಕೈಯಲ್ಲಿ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿರುತ್ತಾರೆಯೋ ಅಂಥವರ ಮುಂದೆಯೇ ಬೆಳೆದು ತೋರಿಸುವಂಥವರಾಗಬೇಕು.